ನಮಸ್ಕಾರ ಮಕ್ಕಳೇ. ಇಂದು ನಾವೆಲ್ಲರೂ ಒಟ್ಟಿಗೆ ಸಂತೋಷದಿಂದ ಬದುಕಲು ಸಹಾಯ ಮಾಡುವ ಒಂದು ಪ್ರಮುಖ ವಿಷಯದ ಬಗ್ಗೆ ಕಲಿಯೋಣ. ಅದನ್ನು ಸರ್ಕಾರ ಎಂದು ಕರೆಯುತ್ತಾರೆ. ನಮ್ಮ ಶಾಲೆಯು ಒಂದು ದೊಡ್ಡ ಕುಟುಂಬ ಎಂದು ಊಹಿಸಿಕೊಳ್ಳಿ. ನಮ್ಮ ಕುಟುಂಬದಲ್ಲಿ ನಮಗೆ ನಿಯಮಗಳಿವೆ, ಸರಿತಾನೆ? ನಾವು ನಮ್ಮ ಆಟಿಕೆಗಳನ್ನು ಹಂಚಿಕೊಳ್ಳಬೇಕು, ನಮ್ಮ ಸ್ನೇಹಿತರೊಂದಿಗೆ ದಯೆಯಿಂದ ಇರಬೇಕು ಮತ್ತು ನಮ್ಮ ಶಿಕ್ಷಕರ ಮಾತನ್ನು ಕೇಳಬೇಕು. ಈ ನಿಯಮಗಳು ನಾವೆಲ್ಲರೂ ಚೆನ್ನಾಗಿ ಆಟವಾಡಲು ಮತ್ತು ಕಲಿಯಲು ಸಹಾಯ ಮಾಡುತ್ತವೆ. ಈಗ ನಮ್ಮ ಇಡೀ ದೇಶವನ್ನು ಒಂದು ದೊಡ್ಡ ಶಾಲೆ ಎಂದು ಯೋಚಿಸಿ. ಸರ್ಕಾರ ಎಂದರೆ ನಮ್ಮ ಇಡೀ ದೇಶದ ಶಿಕ್ಷಕರ ಗುಂಪಿನಂತೆ. ಅವರು ಎಲ್ಲರನ್ನೂ ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿಡಲು ಕಾನೂನುಗಳು ಎಂಬ ಪ್ರಮುಖ ನಿಯಮಗಳನ್ನು ಮಾಡುತ್ತಾರೆ. ನಿಯಮಗಳನ್ನು ಯಾರು ಮಾಡ್ತಾರೆ? ಅದು ತುಂಬಾ ಆಸಕ್ತಿದಾಯಕ ಪ್ರಶ್ನೆ. ಇಲ್ಲಿಯೇ ನಾವು ಎರಡು ಬಗೆಯ ಶಿಕ್ಷಕರು ಅಥವಾ ನಾಯಕರ ಬಗ್ಗೆ ಕಲಿಯುತ್ತೇವೆ. ಪ್ರಜಾಪ್ರಭುತ್ವ. ನಮ್ಮ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ತಮಗೆ ಯಾರು ಕ್ಲಾಸ್ ಮಾನಿಟರ್ ಆಗಬೇಕೆಂದು ಮತದಾನ ಮಾಡಬಹುದಾದರೆ ಹೇಗಿರುತ್ತದೆ ಎಂದು ಊಹಿಸಿಕೊಳ್ಳಿ. ಅತಿ ಹೆಚ್ಚು ಮತಗಳನ್ನು ಪಡೆದವರು ಮಾನಿಟರ್ ಆಗುತ್ತಾರೆ ಮತ್ತು ಶಿಕ್ಷಕರಿಗೆ ಸಹಾಯ ಮಾಡುತ್ತಾರೆ. ಪ್ರಜಾಪ್ರಭುತ್ವ ಸರ್ಕಾರವೂ ಹಾಗೆಯೇ. ದೇಶದ ಜನರು ಮತದಾನದ ಮೂಲಕ ತಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತಾರೆ. ನಾಯಕರು ಜನರ ಮಾತನ್ನು ಕೇಳುತ್ತಾರೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗುವ ನಿಯಮಗಳನ್ನು ಮಾಡುತ್ತಾರೆ. ಇದು ನಾಯಕರನ್ನು ಆಯ್ಕೆ ಮಾಡುವ ನ್ಯಾಯಯುತ ಮತ್ತು ಸಂತೋಷದಾಯಕ ವಿಧಾನವಾಗಿದೆ. ಸರ್ವಾಧಿಕಾರ. ಈಗ ಒಬ್ಬ ವಿದ್ಯಾರ್ಥಿಯು ತಾನೇ ಮಾನಿಟರ್ ಎಂದು ನಿರ್ಧರಿಸಿ ಯಾರನ್ನೂ ಕೇಳದೆ ಎಲ್ಲಾ ನಿಯಮಗಳನ್ನು ಮಾಡಲು ಪ್ರಾರಂಭಿಸಿದರೆ ಏನಾಗುತ್ತದೆ? ಅವರು ತಮಗೆ ಮಾತ್ರ ಅನುಕೂಲವಾಗುವ ನಿಯಮಗಳನ್ನು ಮಾಡಬಹುದು ಮತ್ತು ಎಲ್ಲರಿಗೂ ಒಳ್ಳೆಯದಾಗುವ ನಿಯಮಗಳನ್ನು ಮಾಡದೇ ಇರಬಹುದು. ಅದು ಅಷ್ಟು ಮಜಾ ಎನಿಸುವುದಿಲ್ಲ, ಅಲ್ಲವೇ? ಸರ್ವಾಧಿಕಾರ ಎಂದರೆ ಒಬ್ಬ ವ್ಯಕ್ತಿ ಯಾರೂ ಮತ ಹಾಕದೆಯೇ ನಾಯಕನಾಗುವುದು. ಅವರು ತಾವೇ ಎಲ್ಲಾ ನಿಯಮಗಳನ್ನು ಮಾಡುತ್ತಾರೆ ಮತ್ತು ಜನರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಲು ಅವಕಾಶವಿರುವುದಿಲ್ಲ. ರಾಜಕೀಯ ವಿಜ್ಞಾನ ಎಂದರೇನು? ನಮಗೆ ಇದೆಲ್ಲ ಹೇಗೆ ತಿಳಿಯಿತು ಎಂದು ನೀವು ಆಶ್ಚರ್ಯಪಡಬಹುದು. ಅದಕ್ಕಾಗಿ ರಾಜಕೀಯ ವಿಜ್ಞಾನ ಎಂಬ ವಿಶೇಷ ವಿಷಯವಿದೆ. ಇದು ದೊಡ್ಡ ಪದದಂತೆ ತೋರಬಹುದು, ಆದರೆ ಇದು ನಾವು ನಮ್ಮ ನಾಯಕರನ್ನು ಹೇಗೆ ಆಯ್ಕೆ ಮಾಡುತ್ತೇವೆ ಮತ್ತು ಶಾಂತಿಯುತವಾಗಿ ಒಟ್ಟಿಗೆ ಬದುಕಲು ನಿಯಮಗಳನ್ನು ಹೇಗೆ ಮಾಡುತ್ತೇವೆ ಎಂಬುದರ ಅಧ್ಯಯನವಾಗಿದೆ. ಯಾವುದು ಎಲ್ಲರಿಗೂ ಉತ್ತಮ ಮತ್ತು ನ್ಯಾಯಯುತ ಸರ್ಕಾರ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ.